ಕಳೆದ ವರ್ಷ ಬರದಿಂದ ತತ್ತರಿಸಿ ಹೋಗ್ಬಿಟ್ಟಿದ್ದೀವಿ. ಏನಾಗುತ್ತೋ, ನೀರಿಲ್ಲದೆ ಇದ್ರೆ ಪರಿಸ್ಥಿತಿ ಹೆಂಗೆ ಹೋಗುತ್ತೋ, ಕುಡಿಯೋದು ಹೆಂಗೆ ನೀರು ಅಂತೇಳಿ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಬಟ್ ಈ ಬಾರಿ ರಾಜ್ಯಕ್ಕೆ ಈ ವರ್ಷ ಮಳೆರಾಯ ಕರುಣೆಯನ್ನು ತೋರಿದ್ದಾನೆ. ಮುಂಗಾರು ಮಳೆ ಅಬ್ಬರದಿಂದಾಗಿ ಕರಾವಳಿ, ಮಲೆನಾಡು, ಪಶ್ಚಿಮ ಘಟ್ಟಗಳು ಮತ್ತು ಅವುಗಳಿಗೆ ಹೊಂದಿಕೊಂಡಂಥ ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಕಾವೇರಿ ನೀರಿಗಾಗಿ ಪ್ರತಿ ವರ್ಷ ತಮಿಳುನಾಡು ಮಾಡುತ್ತಾ ಇದ್ದಂಥ ಕಿರಿಕಿರಿ ಸದ್ಯಕ್ಕಂತೂ ದೂರಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿನ ವರ್ಷಧಾರೆಯಿಂದಾಗಿ 7 ಜಿಲ್ಲೆಗಳ ಜೀವನಾಡಿ 4 ಡ್ಯಾಂಗಳು ಜುಲೈ ಅಂತ್ಯಕ್ಕೇನೆ ಈಗ ಭರ್ತಿಯಾಗಿವೆ. ಸೋಮವಾರ ಮುಖ್ಯಮಂತ್ರಿಗಳು ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳಿಗೆ ಬಾಗಿನವನ್ನು ಅರ್ಪಿಸಲಿದ್ದಾರೆ. ಶ್ರೀರಂಗಪಟ್ಟಣದಿಂದ ಹೊಗೇನಕಲ್ವರೆಗೆ ಕಾವೇರಿ ತಟದಲ್ಲಿ ಪ್ರವಾಹ ಭೀತಿ ಈಗ ಹೆಚ್ಚಾಗಿದೆ. ಪ್ರವಾಸಿ ತಾಣಗಳಲ್ಲಿ ನಿಷೇಧಾಜ್ಞೆಯನ್ನ ಹೇರಲಾಗಿದೆ. ಕೆಆರ್ಎಸ್ ತಟದಲ್ಲಿ ಎಲ್ಲೆಲ್ಲಿ ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಕೆಆರ್ಎಸ್ನಿಂದ ಈಗ ನೀರನ್ನ ಹೊರಬಿಡಲಾಗಿದೆ. ಕೆಆರ್ಎಸ್ ಡ್ಯಾಂನಿಂದ ಈಗ 1,20,000 ಕ್ಯೂಸೆಕ್ ಒಳಹರಿವಿದೆ. ಆದರೆ ಆಚೆ ಹೋಗ್ತಾ ಇರೋದು 1,30,000 ಕ್ಯೂಸೆಕ್ ನದಿಗೆ ಬಿಟ್ಟಿದ್ದಾರೆ. ಇದು 1,50,000 ದಾಟಿದರೆ ಸ್ವಲ್ಪ ಪರಿಸ್ಥಿತಿ ಬಿಗಡಾಯಿಸುತ್ತೆ ಅಂತ ಹೇಳುತ್ತಾ ಇದ್ದಾರೆ. ಹಾಲ್ನೊರೆಯ ರೂಪದಲ್ಲಿ ಕಾವೇರಿಯ ಭೋರ್ಗರೆದು ಧುಮ್ಮಿಕ್ತಾ ಇರುವಂತಹ ದೃಶ್ಯ ಶ್ರೀರಂಗಪಟ್ಟಣದಲ್ಲಿ ಕಾಣಿಸ್ತಾ ಇರೋದನ್ನ ನೋಡ್ತಾ ಇದ್ರಿ. ಆಲೆಯಲ್ಲೇನೋ ಹರಿದೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅದ್ಭುತ. ಇನ್ನು ರಾಮಕೃಷ್ಣ ಆಶ್ರಮಕ್ಕೆ ಜಲದಿಗ್ಬಂಧನ ಆಗಿರೋದು ಶ್ರೀರಂಗಪಟ್ಟಣದಲ್ಲೇ. ಇದು ಕಾವೇರಿ ಆರ್ಭಟಕ್ಕೆ ರಾಮಕೃಷ್ಣ ವಿವೇಕಾನಂದರ ಆಶ್ರಮಕ್ಕೆ ನೀರು ನುಗ್ಗಿದೆ. ಸ್ವಲ್ಪ ಪ್ರಮಾಣದ ನೀರು ನುಗ್ತಾ ಇರೋದನ್ನು ಗಮನಿಸಿ ಎಚ್ಚೆತ್ತ ಅಧಿಕಾರಿಗಳು ಆಶ್ರಮದ ಸ್ವಾಮೀಜಿ ಸಿಬ್ಬಂದಿಯನ್ನು ಸ್ಥಳಾಂತರಿಸಿದ್ದಾರೆ. ಈಗ ಭಾರೀ ಪ್ರಮಾಣದಲ್ಲಿ ನೀರು ನುಗ್ಗಿದೆ. ಸುತ್ತಮುತ್ತಲಿನ ರಸ್ತೆ, ತೋಟ ಎಲ್ಲವೂ ಕೂಡ ಜಲಾವೃತವಾಗಿದೆ. ಇನ್ನು 2023ರಲ್ಲಿ ಎಲ್ಲವೂ ಕೂಡ ತತ್ತರಿಸಿ ಹೋದಂಥ ಈ ನದಿ ತೀರ ಪ್ರದೇಶಗಳು ಈಗ ನೋಡಿ ಹೆಂಗೆ ಕಾಣಿಸ್ಕೊಳ್ತಾ ಇದೆ ಅಂತ. ವೆಲ್ಲೆಸ್ಲಿ ಬ್ರಿಡ್ಜ್ ಶ್ರೀರಂಗಪಟ್ಟಣದೇ ತೋರಿಸ್ತಾ ಇದ್ದೀವಿ. 220 ವರ್ಷಗಳ ಇತಿಹಾಸವುಳ್ಳ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಬ್ರಿಡ್ಜ್ ಮುಳುಗಡೆಯ ಹಂತಕ್ಕೆ ಬಂದು ತಲುಪಿದೆ. ಈ ಬ್ರಿಡ್ಜನ್ನು 1804ರಲ್ಲಿ ಮೈಸೂರು ಬೆಂಗಳೂರು ಸಂಚಾರಕ್ಕೆ ವೆಲ್ಲೆಸ್ಲಿ ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ನಾಳೆ ಮತ್ತಷ್ಟು ಒಳಹರಿವು ಹೆಚ್ಚಿದ್ರೆ ಐತಿಹಾಸಿಕ ವೆಲ್ಲೆಸ್ಲಿ ಬ್ರಿಡ್ಜ್ ಮುಳುಗಡೆಯಾಗುವ ಸಾಧ್ಯತೆ ಇದೆ. 2 ದಿನಗಳಿಂದ ಮಂಡ್ಯ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ವೆಲ್ಲೆಸ್ಲಿ ಸೇತುವೆ ಮೇಲೆ ವಾಹನ ಸಂಚಾರಕ್ಕೆ ನಿಷೇಧವನ್ನು ಹೇರಿದೆ. ಇನ್ನೂರ 20 ವರ್ಷಗಳ ಇತಿಹಾಸವುಳ್ಳ ಐತಿಹಾಸಿಕ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಬ್ರಿಡ್ಜ್ ಇದೀಗ ಮುಳುಗಡೆಯ ಹಂತಕ್ಕೆ ಬಂದಿದೆ. ನಾನಿದೀಗ ಶ್ರೀರಂಗಪಟ್ಟಣದಲ್ಲಿರುವಂತಹ ಏನು ವೆಲ್ಲೆಸ್ಲಿ ಬ್ರಿಡ್ಜ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇನ್ನೇನು ಕೆಲವೇ ಅಡಿಗಳಷ್ಟೇ ಬಾಕಿ ಇರುವಂಥದ್ದು. ಯಾಕಂದ್ರೆ ಕೆಆರ್ಎಸ್ ಅಣೆಕಟ್ಟೆಯಿಂದ 1,30,000 ಕ್ಯೂಸೆಕ್ ನೀರನ್ನ ಹರಿಬಿಟ್ಟಿರುವಂತಹ ಪರಿಣಾಮವಾಗಿ ಕಾವೇರಿ ನದಿ ಉಕ್ಕಿ ಹರಿತಾ ಇರುವಂಥದ್ದು. 1804ರಲ್ಲಿ ಕಟ್ಟಿರುವಂತಹ ಐತಿಹಾಸಿಕ ವೆಲ್ಲೆಸ್ಲಿ ಬ್ರಿಡ್ಜ್ ಇದೀಗ ಮುಳುಗಡೆಯ ಹಂತಕ್ಕೆ ಬಂದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ವೇಗವಾಗಿ ಕಾವೇರಿ ನದಿ ಹರಿತಾ ಇದೆ ಅಂತೇಳಿ. ಕಳೆದ ಕೆಲ ವರ್ಷಗಳ ಹಿಂದೆ ಅಷ್ಟೇ ಕೂಡ ಜನರು ಈ ಒಂದು ಸೇತುವೆ ಮೇಲೆ ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋದು ಮತ್ತೆ ಇತರ ಫೋಟೋಗ್ರಾಫಿಂಗ್ಗೆ ಹೋಗುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಆ ಟೈಮಲ್ಲಿ ಒಂದಷ್ಟು ಸಮಸ್ಯೆಗಳು ಕೂಡ ಎದುರಾಗ್ತಾ ಇತ್ತು. ಅದು ಮತ್ತೆ ಮರುಕಳಿಸಬಾರದು ಅಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ಈ ಒಂದು ಸೇತುವೆ ಮೇಲೆ ನೀವು ವಾಹನ ಸಂಚಾರ ಮತ್ತೆ ಜನರ ಸಂಚಾರವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಶ್ರೀರಂಗಪಟ್ಟಣ. ಇನ್ನು ನಿಮಿಷಾಂಬ ದೇಗುಲ ಇದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದನ್ನ ನೋಡೋಣ. ಶ್ರೀರಂಗಪಟ್ಟಣದ ನಿಮಿಷಾಂಬ ಪಾದಸ್ಪರ್ಶ ಮಾಡ್ತಾ ಇದೆ ಕಾವೇರಿ. ಈಗ ದೇಗುಲದ ಮೆಟ್ಟಿಲುವರೆಗೂ ಕೂಡ ತಲುಪಿದ್ದಾಳೆ. ನವಗ್ರಹ, ಹರಳಿಕಟ್ಟೆ, ಶಿವನ ದೇಗುಲ ಮುಳುಗಡೆಯಾಗಿದೆ. ಪಾರ್ಕಿಂಗ್ ಏರಿಯಾಗೂ ಕೂಡ ನೀರು ನುಗ್ಗಿದೆ. ಅಲ್ಲಿ ನೀವು ನೋಡ್ತಾ ಇದ್ದೀರಾ ಅರಳಿಕಟ್ಟೆ, ಅದರ ಜೊತೆಗೆ ನವಗ್ರಹ, ಜೊತೆಗೆ ಶಿವನ ದೇಗುಲ ಮುಳುಗಡೆಯಾಗೋಗಿದೆ. ದೇಗುಲದ ಮೆಟ್ಟಿಲುವರೆಗೂ ಕೂಡ ಈಗ ನೀರು ಹೋಗಿದೆ. ಗೋಸಾಯಿ ಘಾಟ್ ಸಂಪೂರ್ಣ ಮುಳುಗಡೆಯಾಗಿರುವಂತಹ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಪಿಂಡ ಪ್ರದಾನ, ಹೋಮ ಹವನ, ಇತರೆ ಪೂಜಾ ಕೈಂಕರ್ಯಗಳಿಗೆ ಪ್ರಸಿದ್ಧಿಯಾಗಿರುವಂತಹ ಗೋಸಾಯಿ ಘಾಟ್ ಕಾವೇರಿ ಅಬ್ಬರಕ್ಕೆ ಮುಳುಗಿ ಹೋಗಿದೆ. ಈಗ ಸದ್ಯಕ್ಕೆ ನಿಷೇಧವನ್ನು ಏರಲಾಗಿದೆ. ಈಗ ಅಲ್ಲಿ ಯಾರು ಹೋಗೋ ಹಾಗಿಲ್ಲ.
ಕಾಶಿ ವಿಶ್ವನಾಥ, ಶ್ರೀಕೃಷ್ಣ, ಶಿವ, ಆಂಜನೇಯ, ಗಣಪತಿ ದೇವಸ್ಥಾನಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಸೊ ಕಾವೇರಿ ನದಿ ತೀರದಲ್ಲಿರುವಂಥವ್ರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂತಂದರೆ ಕೊಡಗಿನಲ್ಲಿ ಇನ್ನೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಅದರ ಪರಿಣಾಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀರು ಬರುತ್ತೆ. 1,30,30,000 ಕ್ಯೂಸೆಕ್ ಈಗ ಹೊರಹರಿವಿದೆ KRSನಿಂದ. ಈ ಪ್ರಮಾಣ ಇನ್ನೂ ಹೆಚ್ಚಾಗುತ್ತೆ. 150 ದಾಟಿದರೆ, ಕಳೆದ ಬಾರಿ ನೋಡಿದ್ದೀವಿ ನಾವು ಅದೆಲ್ಲ, ಕಳೆದ ವರ್ಷಕ್ಕಿಂತಲೂ ಅದರ ಹಿಂದೆ ಅಲ್ಲ, ಆ ಪ್ರಮಾಣದಲ್ಲಿ ಬಿಟ್ಟಾಗ ನದಿ ತೀರದಲ್ಲಿರುವಂಥವ್ರ ಪರಿಸ್ಥಿತಿ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ಅವ್ರನ್ನೆಲ್ಲ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನೋಡೋಣ ಅದೇನಾಗುತ್ತೆ. ಈಗ ಸದ್ಯಕ್ಕಂತೂ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಧಾರಾಕಾರ ಮಳೆ ಆಗ್ತಾ ಇರೋದು. ಕಾವೇರಿಯಿಂದಾಗಿ ಭಾಗಮಂಡಲದ ತ್ರಿವೇಣಿ ಸಂಗಮ ಮತ್ತೊಮ್ಮೆ ಮುಳುಗಡೆಯಾಗಿದೆ. ಭಾಗಮಂಡಲ ನಾಪೋಕ್ಲು ರಸ್ತೆಯ ಮೇಲೆ ನೀರು ಹರಿತಾ ಇದೆ. ಬಿರುಗಾಳಿ ಮಳೆಗೆ ಸುಂಟಿಕೊಪ್ಪದ ಪನ್ನಿಯ ಬಳಿ ಮರ ಬಿದ್ದಿದೆ. ಸುಂಟಿಕೊಪ್ಪ ಮಾದಾಪುರ ಸೋಮವಾರಪೇಟೆ ರಸ್ತೆ ಬಂದಾಗಿತ್ತು. ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಇಲ್ವೇ ಇಲ್ಲ. ಸೋಮವಾರಪೇಟೆಯ ಕೂತಿ ಎಂಬಲ್ಲಿ ಕೆರೆ ಒಡೆದು ಭತ್ತದ ಗದ್ದೆಗಳೆಲ್ಲ ಪಾಪ ಜಲಾವೃತ ಆಗಿಬಿಟ್ಟಿದೆ. ಹೇಮಾವತಿ ನದಿಯಿಂದಾಗಿ KRಪೇಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಪ್ರವಾಹಕ್ಕೀಡಾಗಿರುವಂಥ ಮಂದಗೆರೆ ಮತ್ತು ಹೊಳೆನರಸೀಪುರದ ಹಲವೆಡೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಕಬಿನಿ KRSನಿಂದ ಭಾರೀ ಪ್ರಮಾಣದ ನೀರು ಬಿಟ್ಟಿರೋದ್ರಿಂದ ಚಾಮರಾಜನಗರದ ಕೊಳ್ಳೇಗಾಲದ ನದಿ ಪಾತ್ರಗಳ ಬೆಳೆಗಳು ಹಾನಿಗೀಡಾಗಿವೆ. ರಸ್ತೆಗಳಲ್ಲಿ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಬ್ಯಾರಿಕೇಡ್ ಅಳವಡಿಸಿ ಪೊಲೀಸರು, ಪಂಚಾಯತ್ ಸಿಬ್ಬಂದಿಯನ್ನು ನಿಯೋಜಿಸಿದ್ದಾರೆ. ಕೊಳ್ಳೇಗಾಲಕ್ಕೆ ಸಚಿವ ಕೆ ವೆಂಕಟೇಶ್ ಭೇಟಿ ಕೊಟ್ಟಿದ್ದರು. ಶಿವನಸಮುದ್ರ, ಬಿಳಿಗುಂಡ್ಲು, ಹೊಗೇನಕಲ್ ಮೂಲಕ ತಮಿಳುನಾಡಿನ ಮೆಟ್ಟೂರು ಡ್ಯಾಂಗೆ ಭಾರೀ ಪ್ರಮಾಣದಲ್ಲಿ ಕಾವೇರಿ ನೀರು ಹರಿದು ಹೋಗ್ತಾ ಇದೆ. ಕಾವೇರಿ ಕೊಳ್ಳದ ಡ್ಯಾಂಗಳ ನೀರಿನ ಮಟ್ಟ ಹೇಗಿದೆ ಅಂತ ನೋಡೋಣ. ಸೊ ಹಾರಂಗಿಯಲ್ಲಿ ಗರಿಷ್ಠ ಪ್ರಮಾಣ ಅಲ್ಲಿರುವಂಥದ್ದು ಎಷ್ಟು ಅಂತಂದರೆ 8.5 TMC ಕೆಪಾಸಿಟಿ ಇರೋದು. ಅದು ಎಷ್ಟು? 8.5 TMC ಅಷ್ಟೇ, ತುಂಬ ಪುಟಾಣಿಯಾಗಿರೋದು. ಇಂದಿನ ಮಟ್ಟ 7.4 TMC, ಆಲ್ಮೋಸ್ಟ್ ಆಲ್ ಫುಲ್ ಆಗಿ ಹೋಗಿದೆ. ಕಾರಣ ಅಲ್ಲಿ ಒಳಹರಿವಿರದೆ 13,877 ಕ್ಯೂಸೆಕ್ ಒಳಹರಿವಿದೆ. ಹೊರಹರಿವು 17,291 ಕ್ಯೂಸೆಕ್ ಹೊರಹರಿವಿದೆ. ಸೊ ಹಾಗಾಗಿ ಆಲ್ಮೋಸ್ಟ್ ಆಲ್ ಹಾರಂಗಿ ಕೂಡ ತುಂಬಿದೆ. ಇನ್ನು ಹೇಮಾವತಿ 37 TMC ಅದರ ಸಾಮರ್ಥ್ಯ ಇರೋದು. ಈಗ 34 TMC ಅದು ಸಂಗ್ರಹ ಆಗಿದೆ. 63,000 ಕ್ಯೂಸೆಕ್ ಒಳಹರಿವಿದೆ. 77,000 ಕ್ಯೂಸೆಕ್ ಹೊರಹರಿವಿರೋದು. ಹಾಗಾಗಿ ಹೇಮಾವತಿಯು ಕೂಡ ಬಹುತೇಕವಾಗಿ ತುಂಬಿಬಿಟ್ಟಿದೆ. ಇನ್ನು KRSಗೆ ಬರೋದಾದರೆ 49 TMC ಕೆಪಾಸಿಟಿ ಇದೆ, 49.452. ಅದ್ರೀಗ ಆಲ್ಮೋಸ್ಟ್ ಆಲ್ 48 TMC ಪೂರ್ಣಿ ಪ್ರಮಾಣದಲ್ಲಿ ತುಂಬಿದೆ. ಒಳಹರಿವು 1,22,000 ಕ್ಯೂಸೆಕ್ ಇದ್ರೆ ಹೊರಹರಿವು 1,30,30,000 ಕ್ಯೂಸೆಕ್ ಇದೆ. ಕೊಡಗಿನಲ್ಲಿ ಇನ್ನೂ ಕೂಡ ಮಳೆ ಆಗ್ತಾ ಇರೋ ಪರಿಣಾಮ ಈ ನಂಬರ್ ಇನ್ನೂ ಜಾಸ್ತಿ ಆಗುತ್ತೆ. ಅಂದರೆ ಒಳಹರಿವು ಜಾಸ್ತಿ ಆದಂಗೆ ಹೊರಹರಿವು ಕೂಡ ಹಾಗೆ ಜಾಸ್ತಿ ಆಗುತ್ತೆ. ಕಬಿನಿಗೆ ಹೋಗೋಣ. ಕಬಿನಿಯಲ್ಲಿ ಯಾವ ರೀತಿಯಾಗಿದೆ ಅಂತೇಳಿ 19 TMC ಕೆಪಾಸಿಟಿ ಇರೋದು, 19.52. ಈಗ 18.46 TMC ತುಂಬಿದೆ ಸಾಮರ್ಥ್ಯ ಅದರದ್ದು, ಈಗ ತುಂಬಿರುವಂಥ ಸಾಮರ್ಥ್ಯ. ಒಳಹರಿವು 30,000 ಕ್ಯೂಸೆಕ್ ಇದೆ. ಹೊರಹರಿವು ಕೂಡ 30,000 ಕ್ಯೂಸೆಕ್ ಇದೆ. ಹಾಗಾಗಿ ಆಲ್ಮೋಸ್ಟ್ ಆಲ್ ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವಂಥ ಎಲ್ಲ ಡ್ಯಾಮ್ಗಳು ಕೂಡ ಬಹುತೇಕವಾಗಿ ಪೂರ್ಣ ಪ್ರಮಾಣದಲ್ಲಿ ತುಂಬಿವೆ. ಇನ್ನು ಮೆಟ್ಟೂರಿಗೆ ಹೋಗೋದು. ಮೆಟ್ಟೂರು 93 TMC ಇದೆ. ಈಗ 64 TMC ಅದು ತುಂಬಿದೆ. ಅದರ ಕೆಪಾಸಿಟಿ ಇರೋದು 93, ಈಗ ತುಂಬಿರೋದು 64. ಅಲ್ಲೂ ಕೂಡ ಒಳಹರಿವು 93,000 ಕ್ಯೂಸೆಕ್ ಇದೆ. ಹೊರಹರಿವು 1,000 ಕ್ಯೂಸೆಕ್ಕನ್ನು ಇಟ್ಕೊಂಡಿದ್ದಾರೆ. ಅದು ಭರ್ತಿ ಆಗಿಬಿಟ್ರೆ ನಾವೊಂಚೂರು ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ಬೋದು. ಇಲ್ಲಾಂದರೆ ಆಗಸ್ಟು ಮತ್ತು ಸೆಪ್ಟೆಂಬರು, ಅಕ್ಟೋಬರಿಗೆಲ್ಲ ಶುರು ಮಾಡ್ತಾರೆ, ನಮಗೆ ಈ ತಿಂಗಳದ್ದು ನೀರು ಬಿಡಿ ಅಂತ ಹೇಳಿ. ಸೊ ಹಾಗಾಗಿ ಅದೊಂದು ಆಗದೇ ಇದ್ದರೆ ಸಮಸ್ಯೆ ಆಗ್ಬಿಡುತ್ತೆ. ಅದು ತುಂಬಿ ಬಿಡಬೇಕು ಬೇಗ. ಆದಷ್ಟು ಇನ್ನೊಂದು ಚೂರು ಮಳೆ ಆಗ್ಬಿಟ್ಟು ಆ ಕಡೆ ಹೋಗ್ಬಿಡಲಿ ಅಂತ ಹೇಳಿ. ಬಟ್ ಅವರು ಒಂಚೂರು ಹೆಂಗಿದ್ರು ಅವರು ಕೇಳ್ತಾರೆ. ಯಾಕಂದರೆ ಅವ್ರು ಅಲ್ಲಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮಗೊಂದಿಷ್ಟು ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಇನ್ನೊಂದು ಡ್ಯಾಮ್ ಕಟ್ಕೊಳಕ್ಕೆ ಬಿಡ್ರಪ್ಪ ಅಂದರೆ ಬಿಡಕ್ಕೆ ಆಗಲ್ಲ ಅವರಿಗೆ. ಈ ಮಾತ್ರ ಮುಂದುವರಿಸ್ತಾರೆ. ಓಕೆ, ಇದಿಷ್ಟು ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವಂಥ ಡ್ಯಾಮ್ಗಳ ವಿವರ. ಇನ್ನು ಈ ಕಡೆ ಹೋಗೋಣ. ಮಹಾರಾಷ್ಟ್ರ ಭಾಗದಲ್ಲಿ ಮಳೆ ಆಗ್ತಾ ಇರೋ ಪರಿಣಾಮ ಕೃಷ್ಣಾ ಬೇಸಿನಲ್ಲಿ ಏನಾಗ್ತಾ ಇದೆ, ಅಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ. ಮಹಾರಾಷ್ಟ್ರ, ಕೊಲ್ಹಾಪುರ್, ಸಾಂಗ್ಲಿ, ಸತಾರಾದ ಮಳೆಯಿಂದಾಗಿ ಕೃಷ್ಣಾ ನದಿ ಅಬ್ಬರಿಸ್ತಾ ಇದೆ. ಕೃಷ್ಣಾ ನದಿ ಹರಿಯುವಂಥ ಜಿಲ್ಲೆಗಳಾದಂಥ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ರಾಯಚೂರು, ಯಾದಗಿರಿ, ರಾಯಚೂರಿನ ನದಿ ಪಾತ್ರದಲ್ಲಿ ಆತಂಕದ ಜೊತೆಗೆ ಅಪಾರ ಹಾನಿ ಕೂಡ ಈಗಾಗಲೇ ಆಗಿದೆ. ಸಪ್ತ ನದಿಗಳ ನಾಡು ಬೆಳಗಾವಿಯಲ್ಲಿ ಭಾರಿ ಹಾನಿಯಾಗಿದೆ. ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ, ಮಾರ್ಕಂಡೇಯ, ಹಿರಣ್ಯಕೇಶಿ, ವೇದಗಂಗಾ, ದೂಧಗಂಗಾ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾನೇ ಇದೆ. ಜಿಲ್ಲೆಯಲ್ಲಿ 36 ಸೇತುವೆಗಳು ಜಲಾವೃತವಾಗಿ ಹೋಗಿದೆ. ಈಗಾಗಲೇ 232 ಗ್ರಾಮಗಳಿಗೆ ಪ್ರವಾಹ ಆತಂಕ ಹೆಚ್ಚಾಗಿದೆ. ಬೆಳಗಾವಿ ನಗರದ ರಾಘವೇಂದ್ರ ಕಾಲೋನಿ,
ಖಾಸ್ಬಾಗ್ನಲ್ಲಿ ಮನೆಗಳಿಗೆ ಚರಂಡಿ ನೀರೆಲ್ಲ ನುಗ್ಗಿದೆ. ಘಟಪ್ರಭಾ ನದಿಯ ರುದ್ರ ನರ್ತನ ಮಾಡ್ತಾ ಇದ್ದು ಗೋಕಾಕ್ ನಗರಕ್ಕೆ ನುಗ್ಗಿದೆ. 150 ಮನೆಗಳು, ಮಾರ್ಕೆಟ್ಗಳು, ಸೇತುವೆಗಳು, ಹೆದ್ದಾರಿಗಳು ಜಲಾವೃತವಾಗಿ ಹೋಗಿದೆ. ಮನೆಗಳಲ್ಲಿ ಕೆಲವು ಕಡೆಗಳಲ್ಲಿ ಮೊಣಕಾಲುದ್ದ ನೀರು ತುಂಬಿಕೊಂಡಿದೆ ಮನೆಯೊಳಗಡೆಗೆ. ಮಧ್ಯರಾತ್ರಿ ಮನೆ ಯಜಮಾನ ಮನೆ ಖಾಲಿ ಮಾಡಿದ್ದಕ್ಕೆ ಮರಿಗಳ ಜೊತೆಗೆ ಇದ್ದ ಶ್ವಾನ ಪರದಾಡ ಹೋಗ್ಬಿಟ್ಟಿದೆ. ಮಾರ್ಕಂಡೇಯ ನದಿಯಿಂದಾಗಿ ಗೋಕಾಕ್ ಫಾಲ್ಸ್ ರಸ್ತೆಯ ಚಿಕ್ಕಹೊಳೆ ಸೇತುವೆ ಜಲಾವೃತವಾಗಿದೆ. ಸಂಚಾರ ಈಗ ಸ್ಥಗಿತಗೊಳಿಸಿದ್ದಾರೆ. ಸಾವಿರಾರು ಜನ ಗೋಕಾಕ್ ಫಾಲ್ಸ್ ಕಣ್ತುಂಬಿಕೊಂಡಿದ್ದಾರೆ. ಚಿಕ್ಕೋಡಿಯಲ್ಲಿ ಹಿರಣ್ಯಕೇಶಿ ನದಿ ರಣಾರ್ಭಟಕ್ಕೆ ಸಂಕೇಶ್ವರ ಪಟ್ಟಣದ 27ಕ್ಕೂ ಹೆಚ್ಚು ಮನೆಗಳು, ದೇವಾಲಯಗಳಿಗೆ ನೀರು ನುಗ್ಗಿದೆ. ಬಾಗಲಕೋಟೆಯ ಮುಧೋಳ ತಾಲೂಕಿನ ಮಿರ್ಜಿ ಸೇರಿದಂತೆ 5 ಕಿರು ಸೇತುವೆಗಳು ಮುಳುಗಡೆಯಾಗಿವೆ. ನದಿ ದಡದ 8 ಮನೆಗಳಿಗೆ ನೀರು ಹೊಕ್ಕಿದೆ. ಕಾಳಜಿ ಕೇಂದ್ರಗಳಿಗೆ ಜನರನ್ನ ಶಿಫ್ಟ್ ಮಾಡಲಾಗಿದೆ. ಈಗ ವಿಜಯಪುರದ ನಿಡಗುಂದಿ ತಾಲೂಕಿನ ಆಲ್ಮಟ್ಟಿ ಜಲಾಶಯದಿಂದ ಯಾದಗಿರಿಯ ನಾರಾಯಣಪುರ ಜಲಾಶಯಕ್ಕೆ 3 ಲಕ್ಷ ಕ್ಯೂಸೆಕ್ ಅನ್ನು ಬಿಡ್ತಾ ಇದ್ದಾರೆ. 3 ಲಕ್ಷ ಕ್ಯೂಸೆಕ್. 100 ಎಕರೆ ಜಮೀನು ನೀರು ಪಾಲಾಗಿದೆ. ನದಿ ತೀರದ ಹಲವು ದೇವಾಲಯಗಳಿಗೆ ಜಲ ದಿಗ್ಬಂಧನ ಆಗಿದೆ. ರಾಯಚೂರಿನ ದೇವದುರ್ಗದ ಗೂಗಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ನ 69 ಗೇಟ್ ಅನ್ನು ತೆರೆದು ನೀರು ಹರಿಬಿಡಲಾಗ್ತಾ ಇದೆ. ಲಿಂಗಸಗೂರು ತಾಲೂಕಿನಲ್ಲಿ 15 ಗರ್ಭಿಣಿಯರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ. ಕೊಪ್ಪಳದಲ್ಲಿ ಹೆಚ್ಚು ಮಳೆ ಆಗ್ತಾ ಇಲ್ಲ. ಬಟ್ ಮಲೆನಾಡು ಭಾಗಗಳಲ್ಲಿ ಹೆಚ್ಚು ಮಳೆ ಆಗ್ತಾ ಇರೋ ಪರಿಣಾಮವಾಗಿ ಕೊಪ್ಪಳದಲ್ಲಿ ಮುನಿರಾಬಾದ್ನ ಬಳಿ ಇರುವಂತಹ ತುಂಗಭದ್ರಾ ಜಲಾಶಯದಲ್ಲಿ ಈಗ ತುಂಬಿದೆ. ಪರಿಣಾಮ 1.5 ಲಕ್ಷ ಅಂದ್ರೆ 1,50,000 ಕ್ಯೂಸೆಕ್ ನೀರನ್ನ ಹೊರಬಿಡ್ತಾ ಇದ್ದಾರೆ. ಬಳ್ಳಾರಿ, ಕೊಪ್ಪಳ, ವಿಜಯನಗರ ಜಿಲ್ಲೆಯ ಜನರಿಗೆ ಈಗ ಪ್ರವಾಹದ ಆತಂಕ ಎದುರಾಗಿದೆ. ತುಂಗಭದ್ರಾ ನದಿ ತೀರದ ವಿಜಯನಗರ ಜಿಲ್ಲೆಯ ಹಂಪಿಯ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಭಕ್ತರು ಮತ್ತೆ ಬೋಟ್ ತೆಪ್ಪ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಕೊಪ್ಪಳ ಬಳ್ಳಾರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಕೂಡ ಮುಳುಗಡೆಯಾಗಿದೆ. ಗಂಗಾವತಿ ಮತ್ತು ಕಂಪ್ಲಿ ಸಂಪರ್ಕ ಸೇತುವೆ ಕಡಿತಗೊಂಡಿದೆ. ವಾಹನ ಸವಾರರು ಪರ್ಯಾಯ ಮಾರ್ಗದಿಂದ ತೆರಳುತ್ತಾ ಇದ್ದಾರೆ. ಅದು ಸುಮಾರು ಒಂದು 50 ಕಿಲೋಮೀಟರ್ ಸುತ್ತಾಕೊಂಡು ಬರಬೇಕು. ಗಂಗಾವತಿ ತಾಲೂಕಿನ ಕೆಲವು ಭಾಗಗಳಲ್ಲಿ ಪ್ರವಾಹ ಭೀತಿ ಉಂಟಾಗಲಿದೆ. ಕರಾವಳಿ ಮಲೆನಾಡು ಭಾಗದಲ್ಲೂ ಜೋರು ಮಳೆ ಆಗ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಬಿರುಗಾಳಿ ಸಹಿತ ರಕ್ಕಸಾಲೆಗಳು ಅಬ್ಬರಿಸ್ತಾ ಇದೆ. ಉಡುಪಿ ತೀರದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಕಡೂರು ತಾಲೂಕಿನ 2,000 ಎಕರೆ ವಿಸ್ತೀರ್ಣದ ದೊಡ್ಡ ಕೆರೆಗಳಾದ ಅಯ್ಯನಕೆರೆ, ಮದಗದ ಕೆರೆ ಕೋಡಿ ಬಿದ್ದಿದ್ದು ಜಲಪಾತಗಳಂತೆ ಧುಮ್ಮಿಕ್ತಾ ಇವೆ. ಭದ್ರಾ ನದಿ ಅಬ್ಬರಕ್ಕೆ ರಾಜ್ಯ ಹೆದ್ದಾರಿ ಜಲಾವೃತವಾಗಿದೆ. ಬಾಳೆಹೊನ್ನೂರು, ಕೊಟ್ಟಿಗೆಹಾರ, ಕಳಸ ಸಂಪರ್ಕಿಸುವ ಹೆದ್ದಾರಿ ಜಲಾವೃತವಾಗಿದೆ. ತರೀಕೆರೆಯಲ್ಲಿ ಕೋಡಿ ಬಿದ್ದ ಕೆರೆಯಲ್ಲಿ ಜನ ಮೀನು ಹಿಡಿತಾ ಇದ್ದಾರೆ. ಹಾಸನದ ಸಕಲೇಶ್ಪುರ, ಶಿರಾಡಿಘಾಟ್ನಲ್ಲಿ ಜೋರು ಮಳೆ ಮುಂದುವರೆದಿದೆ. ಕೆಲವು ಕಡೆಗಳಲ್ಲಿ ರಸ್ತೆಗಳು, ಸೇತುವೆಗಳು, ತೋಟಗಳು ಜಲಾವೃತವಾಗಿವೆ. ವಾಹನ ಸವಾರರು ಪರದಾಡಿದ್ದಾರೆ. ಸಕಲೇಶ್ಪುರದ ಎಡಕುಮೇರಿ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಿದೆ. ಹೇಮಾವತಿ ನದಿ ಉಕ್ಕಿ ಹರಿದ ಕಾರಣ ಮನೆಗಳಿಗೆ ನೀರು ನುಗ್ಗಿದೆ. ಶಿವಮೊಗ್ಗದ ಸೊರಬದಲ್ಲಿ ಮನೆಗಳು ಕುಸಿದಿವೆ. ದಾವಣಗೆರೆ, ಹಾವೇರಿಯಲ್ಲೂ ಕೂಡ ಹಲವೆಡೆ ಅನಾಹುತಗಳು ಈಗ ಸಂಭವಿಸಿವೆ. ಆಗಲೇ ನಾವು ಕಾವೇರಿ ಜಲಾನಯನ ಪ್ರದೇಶಕ್ಕೆ ಬರುವಂತಹ ವ್ಯಾಪ್ತಿಯಲ್ಲಿ ಬರುವಂತಹ ಡ್ಯಾಮ್ಗಳ ವಿವರಣವನ್ನು ಕೊಟ್ವಿ, ಜಲಾಶಯಗಳದ್ದು. ಈಗ ರಾಜ್ಯದಲ್ಲಿರುವಂತಹ ಪ್ರಮುಖ ದೊಡ್ಡ ಡ್ಯಾಮ್ಗಳ ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇದಾಗಿ ಆಲಮಟ್ಟಿ, ಇದು ವಿಜಯಪುರ ಜಿಲ್ಲೆಯಲ್ಲಿ ಬರುತ್ತೆ. ಇದರ ಕೆಪಾಸಿಟಿ ಎಷ್ಟು ಅಂದರೆ 123 TMC. KRSಗೆ ಇರುವಂಥದ್ದು 49 TMC. ಇದಿರೋದು 123 TMC ಇದರ ಸಂಗ್ರಹ ಸಾಮರ್ಥ್ಯ ಇರೋದು. ಈಗ ಅದು ತುಂಬಿರೋದು ಎಷ್ಟು ಅಂತಂದರೆ 76 TMC ಈಗ ಅದು ತುಂಬಿದೆ ಅಂತ ಹೇಳ್ತಾ ಇದ್ದಾರೆ. 76 TMC ಇದೆ. ಸೊ ಒಳಹರಿವು 2,18,000 ಕ್ಯೂಸೆಕ್ ಇದೆ. ಹೊರಹರಿವು 2,96,000 ಕ್ಯೂಸೆಕ್ ಇರೋದು ಇದರ ಕೆಪಾಸಿಟಿ ಈಗ ಆಲ್ಮಟ್ಟಿದು. ಇನ್ನು ಲಿಂಗನಮಕ್ಕಿಗೆ ಹೋಗೋಣ. ನಮ್ಮ ರಾಜ್ಯದಲ್ಲಿರುವಂಥ ಅತಿ ದೊಡ್ಡ ಜಲಾಶಯ ಇದು. ಶಿವಮೊಗ್ಗದಲ್ಲಿ ಗರಿಷ್ಠ ಮಟ್ಟ 151 TMC ಇದರದ್ದು. 151 TMC. ಇಂದಿನ ಮಟ್ಟ 108 TMC ಆಗಿದೆ, ತುಂಬಬೇಕಿನ್ನು. ಒಳಹರಿವು 74,514 ಕ್ಯೂಸೆಕ್ ಇದೆ. ಹೊರಹರಿವು 2,908. ಸೊ ಹಾಗಾಗಿ ಒಳಗಡೆಗೆ ಬಿಟ್ಕೊಳ್ತಾ ಇದ್ದಾರೆ, ಆಚೆ ಹೊರಗಡೆಗೆ ಕಳಿಸ್ತಾ ಇಲ್ಲ. 74,000 ಒಳಗಡೆಗೆ ಬರ್ತಾ ಇದೆ, ಹೊರಗಡೆಗೆ ಬಿಡ್ತಾ ಇರೋದು 2,000 ಕ್ಯೂಸೆಕ್ ಮಾತ್ರ. ತುಂಗಭದ್ರಾ ಕೊಪ್ಪಳ ಎರಡನೇ ಅತಿ ದೊಡ್ಡ ಡ್ಯಾಮು. ಗರಿಷ್ಠ ಮಟ್ಟ ಇಲ್ಲಿ 105 TMC ಇರೋದು. ಗರಿಷ್ಠ ಮಟ್ಟ 100 TMC ಈಗ ತುಂಬಿಕೊಂಡಿದೆ. ಸೊ ಒಳಹರಿವು 1,06,000 ಕ್ಯೂಸೆಕ್ ಇದೆ. ಹೊರಹರಿವು 1,17,000 ಕ್ಯೂಸೆಕ್ಕು ಇದೆ. ಸೊ ಒಳಗಡೆ ತುಂಬ ಫ್ಲೋ ಇದೆ.
ಸೊ ಹಾಗೆ ಆಲ್ಮೋಸ್ಟ್ ಆಲ್ ಅದು ಕೂಡ ತುಂಬಿದೆ. ಇನ್ನು ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಸ್ಥಳದಲ್ಲಿ 12ನೇ ದಿನ ಕಾರ್ಯಾಚರಣೆ ನಡೀತಾ ಇದೆ. ಈವರೆಗೂ ಕೂಡ 8 ಮೃತದೇಹಗಳನ್ನು ಹೊರತೆಗೆದಿದ್ದಾರೆ. ಲೋಕೇಶ್ ನಾಯಕ್, ಜಗನ್ನಾಥ್, ಅರ್ಜುನ್ಗಾಗಿ ಶೋಧ ಮುಂದುವರೆದಿದೆ. ಈಜು ತಜ್ಞ ಈಶ್ವರ್ ಮಲ್ಪೆ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಗಂಗಾವಳಿ ನದಿಯಲ್ಲಿ ಲಾರಿ ಇರುವ ಬಗ್ಗೆ ದೃಢಪಡಿಸಲಿದ್ದಾರೆ. ಡ್ರೋನ್ ಮೂಲಕವಾಗಿ ಥರ್ಮಲ್ ಸ್ಕ್ಯಾನಿಂಗ್ ಆಪರೇಷನ್ಗೆ ಮಳೆ ಅಡ್ಡಿಪಡಿಸಿದೆ. ನಾಪತ್ತೆಯಾಗಿರುವ ಡ್ರೈವರ್ ಅರ್ಜುನ್ ಹುಡುಕಾಟಕ್ಕಾಗಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ರಕ್ಷಣಾ ಸಚಿವರಿಗೆ ಮನವಿ ಸಲ್ಲಿಸಿದ್ದಾರೆ. ಲಾರಿ ಸಮೇತ ನಾಪತ್ತೆಯಾಗಿರೋದ್ರಿಂದ ಆಧುನಿಕ ಉಪಕರಣಗಳನ್ನು ಬಳಸಿಕೊಂಡು ಶೋಧ ಕಾರ್ಯ ನಡೆಸಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ. ತಂದೆಗಾಗಿ ಕಾದು ಕುಳಿತಂತ ಮೃತ ಜಗನ್ನಾಥ್ ಕುಟುಂಬಕ್ಕೆ ಸಂಸದ ಕಾಗೇರಿ ಅವರು ಧೈರ್ಯ ತುಂಬಿದ್ದಾರೆ. ಸೇನೆ, ಎನ್ಡಿಆರ್ಎಫ್ ಕಾರ್ಯಾಚರಣೆ ನಡೆಸ್ತಾ ಇದೆ. ಶೀಘ್ರದಲ್ಲೇ ಜಗನ್ನಾಥ್ ಅವರ ಮೃತದೇಹವೂ ಕೂಡ ದೊರೆಯಲಿದೆ. ಪರಿಹಾರ ಸಂಬಂಧ ವ್ಯವಸ್ಥೆ ಮಾಡಿಸ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಇದೇ ವೇಳೆ ಶಿರಸಿ ಹಾವೇರಿ ಹೆದ್ದಾರಿ ಮಳೆಯಿಂದ ಸಂಪೂರ್ಣ ಹಾನಿಗೊಳಗಾಗಿದೆ. ರಸ್ತೆಯನ್ನು ಸರಿಪಡಿಸೋಕೆ ಗುತ್ತಿಗೆದಾರರು ನಿರಾಕರಿಸಿದ್ದಾರೆ. ಹಾಗಾಗಿ ಬೇರೆಯವರಿಗೆ ಗುತ್ತಿಗೆ ನೀಡಲಾಗಿದೆ ಅಂತ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಹಿತಿಯನ್ನ ನೀಡಿದ್ದಾರೆ.